ರೆಡ್ಡಿಗಳ ಗ್ಯಾಂಗ್ ವಾರ್ ಇನ್ನೂ ಕೂಡ ಬುಲೆಟ್ ಸೀಕ್ರೆಟ್ ಬಯಲಾಗಿಲ್ಲ. ಬೆಂಗಳೂರು ಎಫ್ಎಸ್ಎಲ್ಗೆ ಗನ್ ಹಾಗೂ ಬುಲೆಟ್ ಅನ್ನ ರವಾನೆ ಮಾಡಲಾಗಿದೆ. ಬುಲೆಟ್ ಕವರ್ ರವಾನೆ ಮಾಡಲಾಗಿದೆ. 5 ಗನ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅದನ್ನು ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಮೊಬೈಲ್ ವಿಡಿಯೋಗಳನ್ನ ಪರಿಶೀಲನೆ ನಡೆಸಿ ಎಲ್ಲರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಗನ್ ಯಾರಿಗೆ ಸೇರಿದ್ದು, ಯಾಕೆ ಗನ್ ಅನ್ನ ತಂದಿದ್ರು ಅನ್ನೋ ವಿಚಾರವಾಗಿ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ವಿಡಿಯೋಗಳನ್ನ ಪೊಲೀಸರು ಈಗಾಗಲೇ ಸಂಗ್ರಹಿಸಿದ್ದಾರೆ. ಮೃತ ರಾಜಶೇಖರ್ ದೇಹದಲ್ಲಿ ಪತ್ತೆಯಾದಂತಹ ಗುಂಡು ಅದನ್ನು ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕೇಂದ್ರಕ್ಕೆ ರವಾನಿಸಲಾಗಿದೆ. ಗನ್ ಮಾರ್ಕ್ ಹಾಗೂ ದೇಹದಲ್ಲಿ ಸಿಕ್ಕಿರುವಂತಹ ಗುಂಡಿನ ಮಾರ್ಕ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಯಾವ ಗನ್ನಿಂದ, ಯಾರಿಗೆ ಸೇರಿರುವಂತಹ ಗನ್ನಿಂದ ಆ ಬುಲೆಟ್ ಚಿಮ್ಮಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಎಫ್ಎಸ್ಎಲ್ಗೆ ಈಗಾಗಲೇ ಬುಲೆಟ್ ಹಾಗೂ ಗನ್ ರವಾನೆ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಘಟನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್, ಮತ್ತೊಂದು ಕಡೆಯಲ್ಲಿ ಗಲಭೆಯ ಸಂದರ್ಭದ, ಒಂದು ಗಲಾಟೆಯ ಸಂದರ್ಭದ ಮೊಬೈಲ್ ಕ್ಯಾಮೆರಾದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಗನ್ಮ್ಯಾನ್ ನಿಂದ ಅಲ್ಲಿ ಫೈರಿಂಗ್ ಆಗ್ತಾ ಇರುವಂತದನ್ನ, ಮತ್ತೊಂದು ಕಡೆಯಲ್ಲಿ ನೀವು ಜನಾರ್ದನ್ ರೆಡ್ಡಿ ಅವರು ಬುಲೆಟ್ ತೋರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಜನಾರ್ದನ್ ರೆಡ್ಡಿ ಅವರು, ನನ್ನ ಮೇಲೆ ಕೂಡ ಗುಂಡು ಹಾರಿಸುವಂತ ಪ್ರಯತ್ನ ಆಗಿತ್ತು, ನಾನು ಕಾರಿನಿಂದ ಇಳಿದ ತಕ್ಷಣವೇ ಅಲ್ಲಿ ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ ಅನ್ನುವಂಥ ಮಾತನ್ನ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಇದೀಗ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಗುಂಡು ಹಾರಿ ವ್ಯಕ್ತಿಯವರು ಮೃತಪಟ್ಟಿರೋದು. ಬಟ್ ಯಾವ ಒಂದು ಬುಲೆಟ್ನಿಂದ ಅಥವಾ ಯಾವ ಒಂದು ಪಿಸ್ತೂಲ್ನಿಂದ, ಯಾರ ಪಿಸ್ತೂಲ್ನಿಂದ ಆ ಗುಂಡು ಹಾರಿರೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಕ್ಕಿಲ್ಲ. ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಈ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಪ್ರಜ್ವಲ್. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬುಲೆಟ್ ರಹಸ್ಯ ಇನ್ನೂ ಕೂಡ ಬಯಲಾಗ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗನ್ ಹಾಗೂ ಬುಲೆಟ್ ಕವರ್ ಅನ್ನ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇದೀಗ ಬುಲೆಟ್ ಹಾಗೂ ಗನ್ಗೆ ಸಂಬಂಧಪಟ್ಟಂತೆ ಅದು ಯಾರಿಗೆ ಸೇರಿರೋದು ಅನ್ನುವ ವಿಚಾರವಾಗಿ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಮಧುಕರ್, ಜನಾರ್ದನ್ ರೆಡ್ಡಿ ಮನೆಯವರ ಮನೆಯ ಮುಂದೆ ನಡೆದಂತಹ ಗುಂಡಿನ ಕಾಳಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಸಿಕ್ಕಿರುವಂತಹ 5 ಗನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂತದ್ದು. ಹಾಗೆ ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಸಿಕ್ಕಂತಹ ಗುಂಡಿನ ಕವರ್ ಏನಿರುತ್ತೆ ಅದನ್ನ ಕೂಡ ಎಫ್ಎಸ್ಎಲ್ಗೆ ಕಳುಹಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಮಡಿವಾಳದ ಎಫ್ಎಸ್ಎಲ್ ಸೆಂಟರ್ಗೆ ಅದನ್ನ ಕಳುಹಿಸಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜಶೇಖರ್ ಅವರ ಮೃತದೇಹದಲ್ಲಿ ಸಿಕ್ಕಂತಹ ಒಂದು ಗುಂಡೇನಿದೆ ಅದಕ್ಕೂ ಹಾಗೆ ಆ ಒಂದು ಕವರ್ಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಅಂದ್ರೆ ಅವರ ದೇಹದಲ್ಲಿ ಹೊಕ್ಕಿರುವಂತಹ ಗುಂಡಿನ ಮಾರ್ಕ್ ಆಗಿರ್ಬೋದು, ಹಾಗೆ ಅಲ್ಲಿ ಸಿಕ್ಕಂತಹ ಗುಂಡಿನ ಕವರ್ಗಳಾಗಿರ್ಬೋದು, ಅವೆರಡೂ ಕೂಡ ಸೇಮ್ ಇದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಹೋಗ್ತಾರೆ. ಅಥವಾ ಅಕ್ರಮ ಪಿಸ್ತೂಲ್ ಏನಾದ್ರೂ ಬಂದಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವೆಲ್ಲವನ್ನ ಕಲೆಕ್ಟ್ ಮಾಡಿದ್ದಾರೆ. ಹಾಗೆ ಎಫ್ಎಸ್ಎಲ್ಗೆ ಕಳುಹಿಸಿಕೊಡುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು. ಹಾಗೆ ಸುಮಾರು 20ಕ್ಕೂ ಹೆಚ್ಚು ವಿಡಿಯೋಗಳನ್ನ ಸಂಗ್ರಹಣೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾರು ಗುಂಡನ್ನು ಹಾರಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗೆ ಎಷ್ಟು ಗುಂಡುಗಳು ಫೈರ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಯಾರ ಬಳಿಯಲ್ಲಿ ಗನ್ಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆ ಒಂದು ಬುಲೆಟ್ ಕವರ್ ಏನು ಬರುತ್ತೆ, ಆ ಒಂದು ಬುಲೆಟ್ ಕವರ್ ಕೂಡ ಅಲ್ಲಿ ಸಿಗಬೇಕಾಗುತ್ತೆ. ಹಾಗೆ ಆತನ ದೇಹದಲ್ಲಿ ಹೋಗಿರುವಂತಹ ಒಂದು ಬುಲೆಟ್ ಮಾರ್ಕ್ ಏನಿದೆ ಅದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಅಂದ್ರೆ ಯಾವ ಒಂದು ಬುಲೆಟ್ ಕವರ್ ಅಲ್ಲಿ ಕೆಳಗೆ ಬಿದ್ದಿರುತ್ತೆ, ಹಾಗೆ ಆತನ ಒಂದು ದೇಹದ ಒಳಗೆ ಹೋಗಿರುವಂತಹ ಗುಂಡು ಯಾವುದು, ಅವೆರಡನ್ನ ಕೂಡ ಮ್ಯಾಚ್ ಮಾಡಿದಂತಹ ಸಂದರ್ಭದಲ್ಲಿ ಗನ್ನಿನ ಮೂಲವನ್ನ ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಆ ಒಂದು ಗನ್ ಯಾವುದು ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈಗಾಗಲೇ ಮಡಿವಾಳ ಎಫ್ಎಸ್ಎಲ್ ಕೇಂದ್ರಕ್ಕೆ ಆ ಒಂದು ಸಿಕ್ಕಂತ ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಈಗಾಗಲೇ ಕಳಿಸಲಾಗಿದೆ. ಆ ಎಲ್ಲ ಸ್ಯಾಂಪಲ್ಗಳನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಅದನ್ನ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಾ
ಮಾಡ್ತಾ ಇರುವಂತದ್ದು. ಅಲ್ಲಿ ರಿಪೋರ್ಟ್ ಬಂದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಪಷ್ಟವಾದಂತಹ ಮಾಹಿತಿ ಹೊರಬರಬಹುದೇನೋ. ಆದ್ರೆ ಸಾಕಷ್ಟು ಗನ್ಗಳಿದ್ವು, 5 ಗನ್ಗಳನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿದ್ದಂತ ಗನ್ಮ್ಯಾನ್ಗಳು ಯಾರ್ಯಾರು, ಹಾಗೆ ಅವರ ಬಳಿಯಲ್ಲಿ ಬೇರೆ ಯಾವ್ದಾದ್ರು ಗನ್ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಪಿಸ್ತೂಲ್ ಏನಾದ್ರೂ ಬಂದಿತ್ತಾ ಅನ್ನುವಂತ ಒಂದು ಅನುಮಾನ ಕೂಡ ಇರೋದ್ರಿಂದಾಗಿ ಆ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಅಕ್ರಮವಾಗಿ ಪಿಸ್ತೂಲ್ ಅನ್ನು ತಂದಿದ್ರೆ ಅದು ಯಾರು, ಹಾಗೆ ಆ ಅಕ್ರಮ ಪಿಸ್ತೂಲ್ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಒಂದು ಕಡೆಯಲ್ಲಿ ಗನ್ಮ್ಯಾನ್ಗಳೇ ಫೈರ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇರೋದು, ಇನ್ನೊಂದು ಕಡೆಯಲ್ಲಿ ಅದು ಖಾಸಗಿ ಗನ್ಮ್ಯಾನ್ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಫೈರ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರೋದ್ರಿಂದಾಗಿ ಇವೆಲ್ಲವನ್ನ ಕೂಡ ಕಲೆ ಹಾಕ್ತಾ ಹೋಗ್ತಾರೆ. ಯಾವಾಗ್ಲೂ ಕೂಡ ಅಷ್ಟೇ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮೊದಲು ಕಲೆ ಹಾಕಬೇಕಾಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಬರುವಂತಹ ಒಂದು ಸಾಕ್ಷಿಗಳಿರುತ್ತೆ, ಅದನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅನಂತರದಲ್ಲೇ ಆ ಒಂದು ಗನ್ನ ಮೂಲವನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಗನ್ನ ಮೂಲವನ್ನ ಪತ್ತೆ ಹಚ್ಚುವಂತದ್ದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಮಧುಕರ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.